ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಬಿಗ್ ಇಂಪ್ಯಾಕ್ಟ್. ವರದಿ ಮಾಡಿದ ಬೆನ್ನಲ್ಲೇ ರೆಡಿಯಾಯಿತು ಬೈಪಾಸ್ ರಸ್ತೆ. ತುಮಕೂರು ನಗರದ ಅಂತ್ರಸ್ನಳ್ಳಿ ಬಳಿಯ ಯಲ್ಲಾಪುರ ಬೈಪಾಸ್ ರಸ್ತೆ ತುಂಬಾ ಗುಂಡಿಗಳು ಬಿದ್ದಿದ್ದು ಕೊಳಚೆ ನೀರು ರಸ್ತೆಯ ಮೇಲೆ ಹರಿತಾ ಇತ್ತು. ಇದರಿಂದ ಸಾರ್ವಜನಿಕರು ಹಾಗೂ ವಾಹನ ಸವಾರರು ದಿನನಿತ್ಯ ಪರದಾಡುವಂತಾಗಿತ್ತು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಕಳೆದ 2 ದಿನಗಳ ಹಿಂದೆ ಸುದ್ದಿಯನ್ನ ಬಿತ್ತರಿಸಿತ್ತು. ಇದೀಗ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದು, ಇದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಇಂಪ್ಯಾಕ್ಟ್ ಆಗಿದೆ. ಹೌದು, ತುಮಕೂರಿನ ಯಲ್ಲಾಪುರ ಬೈಪಾಸ್ ರಸ್ತೆಯು ಕೆಲ ತಿಂಗಳುಗಳ ಹಿಂದೆಯಷ್ಟೇ ಸಿಸಿ ರಸ್ತೆ ಮಾಡಿದ್ರು. ಆದರೆ ಮತ್ತೆ ರಸ್ತೆ ಹಾಳಾಗಿದ್ದು, ರಸ್ತೆ ಪಕ್ಕದಲ್ಲಿ ಚರಂಡಿ ತುಂಬಿ ಕೊಳಚೆ ನೀರು ಹಾಗೂ ಯುಜಿಡಿ ನೀರು ರಸ್ತೆ ಮೇಲೆ ಹರಿತಾ ಇತ್ತು. ಇದರಿಂದ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಹಾಗೂ ಸಾರ್ವಜನಿಕರು ತೊಂದರೆಯನ್ನ ಪಡ್ತಾ ಇದ್ರು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ ವರದಿಯನ್ನ ಬಿತ್ತರಿಸಲಾಗಿತ್ತು. ಇದೀಗ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಕೊಳಚೆ ನೀರು ಹರಿಯೋದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ರಸ್ತೆ ಮೇಲಿನ ಗುಂಡಿಯನ್ನ ಮುಚ್ಚಿ ತಾತ್ಕಾಲಿಕ ಪರಿಹಾರವನ್ನ ಒದಗಿಸಿಕೊಟ್ಟಿದ್ದಾರೆ. ಇನ್ನು ವರದಿ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಸೂಕ್ತ ಕ್ರಮ ಕೈಗೊಂಡಿದ್ದು, ವಾಹನ ಸವಾರರು ಹಾಗೂ ಸ್ಥಳೀಯರು ನಿಟ್ಟುಸಿರನ್ನ ಬಿಟ್ಟು ರಸ್ತೆಯಲ್ಲಿ ಆರಾಮಾಗಿ ಓಡಾಡುವಂತಾಗಿದೆ. ಆದರೆ ಈ ಸಮಸ್ಯೆ ಮತ್ತೆ ಮರುಕಳಿಸದಂತೆ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವೀಕ್ಷಕರೇ, ಇದು ಪ್ರಜಾಶಕ್ತಿ ಟಿವಿಯ ಅತಿ ದೊಡ್ಡ ಇಂಪ್ಯಾಕ್ಟ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನಾನು ಈ ಮಾತನ್ನ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೊನ್ನೆ ಅಷ್ಟೇ ನಾವು ಯಲ್ಲಾಪುರ ಬೈಪಾಸ್ ಬಳಿ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದು ಮತ್ತು ಇಲ್ಲಿ ರಸ್ತೆ ಮೇಲೆ ನೀರು ಹರಿದು ಸಾರ್ವಜನಿಕರಿಗೆ ಹಾಗೂ ಇಲ್ಲಿನ ವಾಹನ ಸವಾರರಿಗೆ ಆಗ್ತಿದ್ದ ತೊಂದರೆಯ ಬಗ್ಗೆ ಸುದ್ದಿಯನ್ನು ಬಿತ್ತರಿಸಿದ್ವಿ. ಆದ್ರೆ ಇದಕ್ಕೆ ಸ್ಪಂದಿಸಿದಂತ ಅಧಿಕಾರಿಗಳು ಇಲ್ಲಿಗೆ ಒಂದು ತಾತ್ಕಾಲಿಕ ಪರಿಹಾರವನ್ನ ಮಾಡಿಕೊಟ್ಟಿರುವಂತದ್ದು ನೀವೀಗ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನಾನಿದೀಗ ಅಂತ್ರಸನಹಳ್ಳಿಯಿಂದ ಯಲ್ಲಾಪುರ ಬಳಿಗೆ ಹೋಗುವಂತ ಬೈಪಾಸ್ ಬಳಿ ಇದ್ದೇನೆ. ಯಲ್ಲಾಪುರಗೆ ಹೋಗುವಂತ ಬೈಪಾಸ್ ಬಳಿ ಇಲ್ಲಿ ಸಾಕಷ್ಟು ತಿಂಗಳುಗಳಿಂದಲೂ ಕೂಡ ರಸ್ತೆ ಎಲ್ಲ ಗುಂಡಿ ಬಿದ್ದು ಇಲ್ಲಿ ಚರಂಡಿಯಿಂದ ನೀರು ರಸ್ತೆ ಮೇಲೆ ಹರಿದು ಆ ಗುಂಡಿ ಎಲ್ಲ ತುಂಬಿ ಇಲ್ಲಿ ಗುಂಡಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಕಾಣದೆ ಸದ್ಯಕ್ಕೆ ವಾಹನ ಸವಾರರು ಸಾಕಷ್ಟು ಪರದಾಡ್ತಾ ಇದ್ರು. ಇದ್ರ ಬಗ್ಗೆ ನಾವು ಮೊನ್ನೆ ಅಷ್ಟೇ ಸುದ್ದಿಯನ್ನ ಬಿತ್ತರಿಸಿದ್ವಿ. ನೀವೀಗ ಏನು ಜಾಗಗಳನ್ನ ನೋಡ್ತಾ ಇದ್ರಿ, ಇಲ್ಲೆಲ್ಲವೂ ಕೂಡ ಗುಂಡಿಗಳೇ ತುಂಬಿಕೊಂಡಿದ್ವು. ಈ ಗುಂಡಿಗಳ ಮೇಲೆ ಎಲ್ಲವೂ ಕೂಡ ಆ ಬದಿಯಲ್ಲಿ ಏನ್ ನೋಡ್ತಾ ಇದ್ದೀರಿ, ಆ ಬದಿಯಿಂದ ಎಲ್ಲ ಚರಂಡಿ ನೀರು ಕೂಡ ಹರಿದು ಬಂದು ಈ ರಸ್ತೆಯ ಮೇಲೆ ಹರಿತಾ ಇದ್ದಿದ್ರಿಂದ ಇಲ್ಲಿ ರಸ್ತೆಯಲ್ಲಿ ಎಷ್ಟು ಗುಂಡಿಗಳಿವೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಇದರಿಂದ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಇದೀಗ ವರದಿಗೆ ಸ್ಪಂದಿಸಿದಂತ ಅಧಿಕಾರಿಗಳು ಸದ್ಯಕ್ಕೆ ಶಾಶ್ವತ ಪರಿಹಾರ ಅಲ್ಲ ಅಂದ್ರೂ ಕೂಡ ಒಂದು ತಾತ್ಕಾಲಿಕ ಪರಿಹಾರವನ್ನ ಕೊಟ್ಟಿರುವಂತದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ತಿದ್ದೀರಿ. ಏನು ಸಾಕಷ್ಟು ಗುಂಡಿಗಳಿದ್ವು, ಈ ರಸ್ತೆ ಮೇಲೆ ಏನು ನೀರು ಹರಿತಾ ಇತ್ತು, ಇದೆಲ್ಲವನ್ನೂ ಕೂಡ ಈಗ ಸದ್ಯಕ್ಕೆ ನಿಲ್ಲಿಸಿ ಗುಂಡಿಗಳನ್ನ ತಾತ್ಕಾಲಿಕವಾಗಿ ಮುಚ್ಚಿ ಸದ್ಯಕ್ಕೆ ಒಂದು ಪರಿಹಾರವನ್ನ ಕೊಟ್ಟಿರುವಂತದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ಗುಂಡಿಯಿಂದಲೇ ಸಾಕಷ್ಟು ನೀರು ರಸ್ತೆ ಮೇಲೆ ಹರಿತಾ ಇತ್ತು. ಸದ್ಯಕ್ಕೆ ಇಲ್ಲಿ ಒಂದು ಪೈಪನ್ನ ಹಾಕಿ ಈ ಬದಿಯಿಂದ ನೀರು ಆ ಬದಿಗೆ ಹೋಗುವ ವ್ಯವಸ್ಥೆಯನ್ನ ಮಾಡಿ ರಸ್ತೆ ಮೇಲೆ ನೀರು ಹರಿದಂತೆ ಮಾಡಿ ಇದೀಗ ಗುಂಡಿಗಳನ್ನ ಮುಚ್ಚಿರುವಂತದ್ದು. ಈ ನೀರಿನಿಂದಲೇ ಸಾಕಷ್ಟು ತೊಂದರೆ ಆಗ್ತಾ ಇತ್ತು ಅಂತ ಇಲ್ಲಿನ ಸಾರ್ವಜನಿಕರಾಗಿರ್ಬೋದು, ವಾಹನ ಸವಾರರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು. ಈ ರಸ್ತೆ ಮೇಲೆ ನೀರು ಹರಿತಾ ಇರೋದ್ರಿಂದ ಗುಂಡಿ ಎಷ್ಟಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ಇದರಿಂದ ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಇನ್ನು ನೀವು ಈ ಬದಿ ನೋಡೋದಾದ್ರೆ ಇಲ್ಲಿ ಇದೇ ರಸ್ತೆಯ ಮೇಲೆ ಸಾಕಷ್ಟು ನೀರು ಹರಿತಾ ಇತ್ತು. ಮೊದಲು ನಾವು ಮಾಡಿದಂತ ಸುದ್ದಿಯಲ್ಲಿ ನೋಡಿದ್ರೆ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಈಗ ಒಂದು ಪೈಪ್ ಅನ್ನ ಹಾಕಿ ಈ ಬದಿಯಿಂದ ನೀರು ಸರಾಗವಾಗಿ ಆ ಬದಿಗೆ ಹರಿಯುವಂತೆ ಮಾಡಿರುವಂತದ್ದು. ಇನ್ನು ಸದ್ಯಕ್ಕೆ ಗುಂಡಿಗಳನ್ನು ಸಹ ಮುಚ್ಚಿರುವಂತದ್ದು. ಈಗ ಮುಂಚೆ ಇದ್ದಷ್ಟು ಗುಂಡಿಗಳು ಸಹ ಇಲ್ಲಿ ಇಲ್ಲ. ಇದರಿಂದ ಎಲ್ಲ ಒಂದ್ ಕಡೆ ವಾಹನ ಸವಾರರು ನಿಟ್ಟುಸಿರನ್ನ ಬಿಟ್ಟಿರುವಂತದ್ದು. ಪ್ರತಿನಿತ್ಯವೂ ಕೂಡ ಈ ಗುಂಡಿಗಳ ರಸ್ತೆಯಲ್ಲೇ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದ್ರೆ ಇದೀಗ ಯಾವುದೇ ತೊಂದರೆ ಇಲ್ಲದಾಗೆ ಓಡಾಡುವಂತಹ ಸ್ಥಿತಿಯನ್ನ ಸದ್ಯಕ್ಕೆ ಅಧಿಕಾರಿಗಳು ಮಾಡಿಕೊಟ್ಟಿರೋದು. ಇದು ಶಾಶ್ವತ ಪರಿಹಾರ ಅಂತ ಅಲ್ಲ, ಇದು ಒಂದು ತಾತ್ಕಾಲಿಕ ಪರಿಹಾರ. ಆದ್ರೆ ಸದ್ಯಕ್ಕೆ ಇದು ಶಾಶ್ವತ ಪರಿಹಾರ ಆಗಿ ಮಾರ್ಪಡ್ಲಿ ಅನ್ನೋದು ನಮ್ಮ ಉದ್ದೇಶ ಕೂಡ ಹಾಗೂ ನಮ್ಮ ಆಶಯ ಕೂಡ ಹೌದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.